ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಚಿವ ಪುಟ್ಟರಂಗ ಶೆಟ್ಟಿ ಪರ ಬ್ಯಾಟ್ ಬೀಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಯಾರದೋ ಬಳಿ ಹಣ ಸಿಕ್ಕಿದ್ರೆ ಅದು ಮಿನಿಸ್ಟರ್ದೇ ಅಂತ ಹೇಗೆ ಹೇಳೋದು? ವಿಧಾನಸೌಧದಲ್ಲಿ ಸಿಕ್ಕಂತಹ 26.25 ಲಕ್ಷ ಹಣ ಎಣಿತಿ 25.25 ಲಕ್ಷ ಹಣ. ಸೊ ಇದೀಗ ಮೋಹನ್ ಒಂದು ಕ್ಲರ್ಕ್ ಮಾತನಾಡಿದ್ದಾರೆ, ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡೋದಕ್ಕೆ ತಗೊಂಡು ಹೋಗ್ತಾ ಇದೆ ಅಂತ. ಆದರೆ ವಿಧಾನಸೌಧದಲ್ಲಿ ಹಣ ಸಿಕ್ಕಿರುವಂಥ ಕುರಿತು ACB ತನಿಖೆಯನ್ನು ನಡೆಸ್ತಾ ಇದೆ. ಅವರದ್ದೇ ಹಣ ಅನ್ನೋದು ಊಹಾಪೋಹ. ತನಿಖೆಯ ವರದಿ ಸಂಪೂರ್ಣವಾಗಿ ಬಂದ ನಂತರ ಯೋಚಿಸಬಹುದು ಅವ್ರದಾ ಅಲ್ವಾ ಅನ್ನುವಂಥದ್ದನ್ನು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪುಟ್ಟರಂಗ ಶೆಟ್ಟಿ ಪರ ಬ್ಯಾಟ್ ಬೀಸಿದ್ದಾರೆ. ಈಗಾಗಲೇ ಅವರಿಗೆ ಸಾಕಷ್ಟು ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಯಾಕೆಂದರೆ ಸಿದ್ದರಾಮಯ್ಯನವರು ಕೂಡ ಹೇಳಿದರು, ಯಾರದ ಹಣ ಅಂತವನ್ನ ತಕ್ಷಣವೇ ನೀನು ಕೆಲಸದಿಂದ ತೆಗೆದುಹಾಕಬೇಕು ಅಂತ ಅವ್ರ ಮೇಲೆ ಗದರ್ಕೊಂಡಿದ್ರು. ಆದರೆ ಈಗ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಚಿವ ಪುಟ್ಟರಂಗ ಶೆಟ್ಟಿ ಪರ ಬ್ಯಾಟ್ ಬೀಸಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ, ಯಾರದ್ದೋ ಹತ್ರ ಹಣ ಸಿಕ್ಕಿದ್ರೆ ಅದು ಮಿನಿಸ್ಟರ್ದೇ ಹಣ ಅಂತ ಹೇಗೆ ಹೇಳೋದು? ಸೊ ವರದಿ ಬರಲಿ, ತನಿಖೆ ನಡೆಸ್ತಾ ಇದೆ ACB. ಸೊ ಆದ ನಂತರ ಇದರ ಬಗ್ಗೆ ಮಾತನಾಡಬೇಕಾಗತ್ತೆ. ವಿಧಾನಸೌಧದಲ್ಲಿ ಹಣ ಸಿಕ್ಕಿರೋ ಕುರಿತು ACB ಸಂಪೂರ್ಣವಾಗಿ ತನಿಖೆ ನಡೆಸ್ತಾ ಇದೆ. ಅದರ ವರದಿ ಬಂದ ನಂತರ ಬೇಕಾದರೆ ಮಾತಾಡ್ಬೋದು. ಸುಮ್ಮನೆ ಊಹಾಪೋಹಗಳನ್ನು ಅಥವಾ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ರೆಡಿಕ್ಟ್ ಮಾಡೋದು ಸರಿಯಲ್ಲ. ತನಿಖೆಯ ವರದಿ ಬರಲಿ, ಅವರದ್ದೇ ಹಣ ಅನ್ನೋದು ಸಾಬೀತಾಗಲಿ, ಆಮೇಲೆ ನೋಡೋಣ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ. ವರದಿ ಬರಲಿ, ಎಂಕ್ವೈರಿ ಪೊಲೀಸ್ನವರು ACB ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವ್ರು ಅಂತಿಮವಾಗಿ ವರದಿ ಕೊಡಲಿ, ಏನಂತ ಕೊಡ್ತಾರೆ ಅಂತ ನೋಡೋಣ. ಇನ್ನು ಇಟ್ ಇಸ್ ಪ್ರಿಮೆಚ್ಯೂರ್. ನೋಡಪ್ಪ, ಏನು ಎಲ್ಲ ಊಹಾಪೋಹಗಳು, ಏನು ಹೇಳಿದ್ದಾರೆ ಏನು ಅಂತ ಗೊತ್ತಿಲ್ಲ ನಮಗೆ. ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಬಟ್ ಆ್ಯಸ್ ಇಟ್ ಈಸ್, ಈಗ ಯಾರ್ದೋ ಹತ್ರ ದುಡ್ಡಿದೆ ಅಂತಂದರೆ ಅದು ಮಿನಿಸ್ಟ್ರಿಗೆ ಸಂಬಂಧಪಟ್ಟ ಮಿನಿಸ್ಟ್ರ್ ದುಡ್ಡು ಅಂತ ಯಾಕೆ ಕಲ್ಪನೆ ಮಾಡ್ಕೋಬೇಕು? ತನಿಖೆ ನಡೀಲಿ ಪೂರ್ಣ, ಆಮೇಲೆ ನಿರ್ಧಾರ ಅಲ್ಲ, ತನಿಖೆ ಆಗಿ ವರದಿ ಬರಲಿ. ಎಂಕ್ವೈರಿ ಪೊಲೀಸ್ನವರು ACB ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವ್ರು ಅಂತಿಮವಾಗಿ ವರದಿ ಕೊಡಲಿ, ಏನಂತ ಕೊಡ್ತಾರೆ ಅಂತ ನೋಡೋಣ. ಇನ್ನು ಇಟ್ ಇಸ್ ಪ್ರಿಮೆಚ್ಯೂರ್. ನೋಡಪ್ಪ, ಏನು ಎಲ್ಲ ಊಹಾಪೋಹಗಳು, ಏನು ಹೇಳಿದ್ದಾರೆ ಏನು ಅಂತ ಗೊತ್ತಿಲ್ಲ ನಮಗೆ. ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಬಟ್ ಆ್ಯಸ್ ಇಟ್ ಈಸ್, ಈಗ